ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಕುಮುದ. ಪೂರ್ಣಮ್ ಮಾಡೋದು ತೋರಿಸ್ತಾ ಇದ್ದೀನಿ. ಪೂರ್ಣಮ್ ಅಂದರೆ ಏನು ಅಂದರೆ ಪೂರ್ಣಾಲು ಅಂತ ಅಂತಾರೆ ತೆಲುಗುಲಿ. ನಾವು ಅದನ್ನು ಪೂರ್ಣಮ್ ಅಂತೀವಿ. ಅಂದರೆ ಸುಗುಂಟ್ಲು ಅಂತಾರೆ ತೆಲುಗುಲಿ. ಏನು ಅಂದರೆ ಒಳಗಡೆ ಸಿಹಿ ಇಟ್ಕೊಂಡು ಮೇಲ್ಗಡೆ ಬೈಂಡಿಂಗ್ ಮಾಡಿ ಎಣ್ಣೆಲಿ ಫ್ರೈ ಮಾಡೋದನ್ನೇ ಪೂರ್ಣಮ್ ಅಂತ ಕರೆಯೋದು. ದೇವಿಗೆ ನೈವೇದ್ಯ ಮಾಡೋದಕ್ಕೆ ಈ ಪೂರ್ಣಮ್ ತುಂಬ ಶ್ರೇಷ್ಠ. ಇದನ್ನು ನಾವು ಯಾವಾಗಲೂ ಮಾಡ್ಕೊಳ್ತೀವಿ. ನಾನು ಇವತ್ತು ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಪೂರ್ಣಮ್ನ ಸುಮಾರು ಥರ ಮಾಡ್ಬೋದು. ನಾವು ಬೇಳೆಲಿ ಮಾಡ್ಕೋಬೋದು, ಇಲ್ಲಾಂದರೆ ಹೆಸರು ಕಾಳಲ್ಲಿ ಮಾಡ್ಬೋದು, ಇಲ್ಲಾಂದರೆ ಉದ್ದಿನ ಕಾಳಲ್ಲಿ ಮಾಡ್ಬೋದು. ಈ ಥರ ಸುಮಾರು ವೆರೈಟಿಯಲ್ಲಿ ಮಾಡ್ಬೋದು. ನಾನಿವತ್ತು ತೆಂಗಿನಕಾಯಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಕಾತ್ಯಾಯಿನಿ ದೇವಿಗೆ ತೆಂಗಿನಕಾಯಿ ಅಂದರೆ ತುಂಬ ಇಷ್ಟ. ಅದರಿಂದ ತೆಂಗಿನಕಾಯಲ್ಲೇ ಮಾಡ್ತಾ ಇದ್ದೀನಿ ನಾನಿವತ್ತು. ನಾನಿಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ಫಸ್ಟಿಗೆ ಪ್ಯಾನ್ಗೆ. ಇಲ್ಲಿ 1 ಕಪ್ನಷ್ಟು ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಇದನ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಮಾಡೋದು ಬೇಡ, ಒಂದು 5 ನಿಮಿಷ ಮಾಡ್ಕೊಂಡ್ರೆ ಸಾಕು. ಇದು ಕೊಬ್ಬರಿಲಿ ಮಾಡೋಕ್ಕಾಗಲ್ಲ, ತೆಂಗಿನಕಾಯಲ್ಲೇ ಮಾಡಬೇಕಿದು. ಈ ಪೂರ್ಣಮ್ನ ಬರೀ ದೇವಿ ನೈವೇದ್ಯಕ್ಕೆ ಅಂತಲ್ಲ, ನೀವು ಬೇರೆ ಯಾವುದೇ ಪೂಜೆ ಮಾಡ್ಕೊಂಡ್ರು ಇದನ್ನ ಮಾಡ್ಕೋಬೋದು. ನಾರಾಯಣನ ಪೂಜೆ ಆಗ್ಬೋದು, ಗಣೇಶನ ಪೂಜೆ ಆಗ್ಬೋದು, ಯಾವ್ದು ಮಾಡ್ಕೊಂಡ್ರು ಇದನ್ನ ಮಾಡ್ಕೋಬೋದು. ತುಂಬ ಶ್ರೇಷ್ಠವಾಗಿರೋದು ಇದು. ಯಾವ ಪೂಜೆ ಇಲ್ಲ ಅಂದ್ರೂ ನೀವು ಹಾಗೆ ತಿನ್ನೋಕ್ಕೂ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಇಷ್ಟಾದರೆ ಸಾಕು. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಏನು ಉಟ್ಕೊಳ್ಳೋದು ಬೇಡ. ನಾನು ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಅದೇ ಸೇಮ್ ಪ್ಯಾನ್ನೇ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಯಾನ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಒಂದು 4 ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಪ್ಯಾನ್ ಬಿಸಿಯಾಗೋಗಿತ್ತು ಅದಕ್ಕೆ. ನೀವು ತೆಂಗಿನಕಾಯಿ 1 ಕಪ್ ತೊಗೊಳ್ತೀರಾ ಅಂದರೆ 1 ಕಪ್ನಷ್ಟೇ ಬೆಲ್ಲ ತೊಗೋಬೇಕು. ಇದಕ್ಕೆ ಎಷ್ಟು ತೆಂಗಿನಕಾಯಿ ತೊಗೊತೀರೋ ಅಷ್ಟೇ ತೊಗೋಬೇಕು ಬೆಲ್ಲ. ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಗಟ್ಟಿಗೇನು ಪಾಕ, ಎಳೆ ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ. ಗಟ್ಟಿ ಆಗಬೇಕು ಸ್ವಲ್ಪ ಅಷ್ಟೇ. ಈ ಪಾಕ ಸ್ವಲ್ಪ ಗಟ್ಟಿ ಆದಮೇಲೆ ನಾವು ತೆಂಗಿನಕಾಯಿ ಸೇರಿಸ್ಕೊಂಡು ಅದ್ರ ಜೊತೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಪಾಕ ರೆಡಿ ಆಗೋದ್ರೊಳಗೆ ನಾವು ಆ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಒಂದು ಬೈಂಡಿಂಗ್ ಮಾಡ್ಕೋಬೇಕಾಗುತ್ತೆ. ಅದನ್ನು ರೆಡಿ ಮಾಡ್ಕೊಂಬಿಡೋಣ. ನಾವು 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ರೆ ಇದು ಅರ್ಧ ಕಪ್ಪಷ್ಟು ಸಾಕಾಗುತ್ತೆ. ನಾನಿಲ್ಲಿ ಅರ್ಧ ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ. ಇದು ಮೈದಾದಲ್ಲಾದರೂ ಮಾಡ್ಕೋಬೋದು, ಕಡಲೆ ಹಿಟ್ಟಲ್ಲಾದರೂ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಹಾಕ್ಬಾರ್ದು ಉಪ್ಪು, ಆಮೇಲೆ ಉಪ್ಪು ಹಾಕ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, 1-2 ಪಿಂಚಷ್ಟು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಈ ದೋಸೆ ಹಿಟ್ಟು ಬರುತ್ತೆ ನೋಡಿ, ಆ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ, ಇಡ್ಲಿ ಹಿಟ್ಟು ಮಾಡ್ತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಈ ಥರ ವಿಸ್ಕರ್ ಇದ್ದರೆ ಕಲಿಸ್ಕೊಂಬಿಡಿ, ಬೇಗ ಆಗುತ್ತೆ. ಇಲ್ಲಾಂದರೆ ಸ್ಪೂನಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಗಂಟಿಲ್ದಂಗೆ ನಾವು ಕ್ಲೀನಾಗಿ ಕಲಿಸ್ಕೋಬೇಕಷ್ಟೇ. ಇದು ಇದನ್ನು ಉದ್ದಿನ ಹಿಟ್ಟಲ್ಲೂ ಮಾಡ್ಕೋಬೋದು ನಾವು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ತೆಳ್ಳಗಾದರೆ ಆಮೇಲೆ ಬೈಂಡಿಂಗ್ ಅಂಟಲ್ಲ ಅದು. ನೀವು ನೋಡ್ಬೋದು ಇವಾಗ ನೋಡಿ, ಬೆಲ್ಲ ಗಟ್ಟಿಯಾಗಿದೆ. ಪಾಕ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗಟ್ಟಿ ಆದರೆ ಸಾಕು ಈ ಥರ. ಇವಾಗ ನಾವು ಹುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕೊಂಡ್ಬಿಡೋಣ. ನಾವು ನಮ್ಮನೇಲಿ 9 ದಿವಸ ನವರಾತ್ರಿ ಅಂದರೆ ಒಂದೊಂದು ದಿವಸ ಒಂದೊಂದು ನೈವೇದ್ಯ ಮಾಡ್ತೀವಿ. ಅದರಲ್ಲಿ ನಾವು 6ನೇ ದಿವಸ ಈ ಕಾತ್ಯಾಯಿನಿ ದೇವಿಗೆ ಈ ನೈವೇದ್ಯ ಮಾಡ್ತೀವಿ.
ಸ್ವಲ್ಪ ಎಲ್ಲ ಗಟ್ಟಿಯಾಗಿ ಬೆಲ್ಲ ಎಲ್ಲ ಹೊಂದ್ಕೋಬೇಕು ತೆಂಗಿನಕಾಯಿಗೆ. ಇಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆಗಬೇಕು, ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಇದು ಸರಿ ಹೋಗುತ್ತೆ. ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ. ನೋಡಿ ಇಷ್ಟೇ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಆಫ್ ಮಾಡ್ಕೋಬೇಕು. ಇದು ಇನ್ನೊಂದು ಸ್ವಲ್ಪ ಇದು ಪೂರ್ತಿ ತಣ್ಣಗಾಗಬೇಕು, ಯಾಕೆಂದರೆ ನಾವು ಇದನ್ನು ಉಂಡೆ ಕಟ್ಕೋಬೇಕಲ್ವಾ. ತಣ್ಣಗಾದ್ಮೇಲೆ ನಾವು ಉಂಡೆ ಕಟ್ಕೊಳ್ಳೋಣ. ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ನೋಡಿ ಇವಾಗ ಇದು ತಣ್ಣಗಾಗಿದೆ. ಸ್ವಲ್ಪ ನಿಮ್ಗೆ ಯಾವ ಸೈಜಲ್ಲಿ ಬೇಕು, ಇದು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಒಂದು ಉಂಡೆ ಒಂದ್ಸರಿ ಬಾಯಲ್ಲಿ ಹಾಕೊಳ್ಳೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಇದು ಈ ಥರ ರೌಂಡಾಗಿ ಈ ಥರ ಉಂಡೆಗಳು ಮಾಡ್ಕೋಬೇಕು. ಇದೇ ಥರ ನಾನು ಎಲ್ಲನೂ ಮಾಡ್ಕೊತೀನಿ. ತುಂಬ ಗಟ್ಟಿ ಆದಮೇಲೆ ತೆಗಿಯೋಕೆ ಹೋಗಬೇಡಿ, ಆಮೇಲೆ ಕಲ್ಲಾದಂಗೆ ಆಗಿಬಿಡುತ್ತೆ ಅದು. ಸ್ವಲ್ಪ ನಾನು ತೋರಿಸಿದ್ನಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇದ್ದಾಗಲೇ ತೆಗೆದ್ಬಿಡಿ, ಆವಾಗ ನಿಮ್ಗೆ ಈ ಥರ ಉಂಡೆ ಕಟ್ಟಕ್ಕೆ ಬರುತ್ತೆ. ಹಂಗೇನಾದರೂ ನಿಮಗೆ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಸಿ ಮಾಡ್ಕೊಳ್ಳಿ. 5 ನಿಮಿಷನೂ ಬೇಡ, ಒಂದು 2-3 ನಿಮಿಷ ಬಿಸಿ ಮಾಡಿದ ತಕ್ಷಣ ಅದು ಮತ್ತೆ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಅಂತ ಕರಿತೀವಿ. ನೀವೇನು ಕರಿತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಾವು ಕರೆಯೋದು ಆ ಥರ, ಬೇರೆ ಇನ್ನೇನಾದರೂ ಇದಕ್ಕೆ ಹೆಸರಿದೆಯಾ ಅಂತ ನನಗೆ ಗೊತ್ತಿಲ್ಲ. ನೋಡಿ ಉಂಡೆಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ಇದು ಬೈಂಡಿಂಗ್ ಮಾಡ್ಕೊಂಡನಲ್ಲ, ಈ ಬೈಂಡಿಂಗ್ ಒಳಗಡೆ ಇದನ್ನು ಹಾಕೋಬೇಕು. ಈ ಪೂರ್ಣಮ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಕೋಟಿಂಗ್ ಮಾಡಿಕೊಂಡು ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು. ಇಷ್ಟೇ, ಇದು ತುಂಬ ಸುಲಭ. ಇದು ಬೇಗ ಆಗ್ಬಿಡುತ್ತೆ ಇದು, ಏಕೆಂದರೆ ಒಳಗಡೆ ನಾವು ಹೂರಣ ಏನಿಟ್ಟಿದ್ದೀವಿ ಅದು ಆಲ್ರೆಡಿ ರೆಡಿ ಇರುತ್ತೆ. ಈ ಮೇಲ್ಗಡೆ ಕೋಟಿಂಗ್ ತುಂಬ ತೆಳ್ಳಗಿರೋದ್ರಿಂದ ಬೇಗ ಆಗ್ಬಿಡುತ್ತೆ. ಹಾಕಿದ ತಕ್ಷಣ ಒಂದ್ಸರಿ ಈ ಥರ ತಿರುಗಿಸ್ಬಿಡಿ, ಯಾಕೆಂದರೆ ತಳದಲ್ಲಿ ಹೋಗಿ ಕೂತಿರುತ್ತೆ ನೋಡಿ, ವೆಯ್ಟ್ ಇರುತ್ತಲ್ಲ, ಅದೇನಾಗುತ್ತೆ ಎಲ್ಲ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಇವಾಗ ಇದಾಗಿದೆ, ನಾನು ತೆಗೆದಿಟ್ಕೊಳ್ತೀನಿ. ನಾನು ನಿಮ್ಗೊಂದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ. ಇದು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದೇ ಸರಿ ಬಾಯಿಗೆ ಹಾಕೊಂಡ್ಬಿಡ್ಬೋದು. ದೊಡ್ಡದಾದ್ರೆ ಅರ್ಧ ಕಚ್ಚಿ ಅಪೂರ್ಣ ಒಂದೊಂದ್ಸರಿ ಬಿದ್ದೋಗುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗೋ ಬದಲು ಈ ಥರ ಚಿಕ್ಕ ಚಿಕ್ಕದು ಮಾಡಿಬಿಟ್ರೆ ಮಕ್ಳಿಗೆ ತಿನ್ನೋಕ್ಕೂ ಈಸಿ ಆಗುತ್ತೆ. ಇದು ಬರೀ ನವರಾತ್ರಿಲೇ ಅಲ್ಲ, ಬರೀ ಯಾವುದೇ ದೇವ್ರಿಗಾಗಲಿ ನೀವು ನೈವೇದ್ಯ ಮಾಡುವಾಗ ಈ ಥರ ಪೂರ್ಣ ಮಾಡಿಟ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಇದನ್ನು ನೀವು ಹೆಸರು ಕಾಳಲ್ಲಿ ಅಥವಾ ಕಡಲೆಕಾಳಲ್ಲಿ ಅಥವಾ ತೊಗರಿಬೇಳೆಯಲ್ಲಿ ಇಲ್ಲ ತೆಂಗಿನಕಾಯಲ್ಲಿ ಈ ಥರ ಯಾವುದ್ರಲ್ಲಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.